गुलबर्गा के ताजनगर वार्ड नंबर 1 में साथी वेलफेयर सोसाइटी की तरफ से प्लांटेशन ड्राइव चलाई गई है। साथी वेलफेयर सोसाइटी ने ताजनगर को हरा भरा बनाने के लिए फॉरेस्ट डिपार्टमेंट को प्लांटेशन का प्रपोजल दिया था। प्रपोजल अप्रूव होने के बाद प्लांटेशन का काम शुरू किया गया। इस ड्राइव के दौरान 650 पेड़ ट्री गार्ड के साथ लगाए गए ताकि पेड़ महफूज रहें और अच्छी तरह से बड़े हो सकें। इस पूरे काम में फॉरेस्ट डिपार्टमेंट का बहुत बड़ा सपोर्ट रहा, जिसके लिए साथी वेलफेयर सोसाइटी ने डिपार्टमेंट का दिल से शुक्रिया अदा किया। साथी वेलफेयर सोसाइटी हमेशा से आवाम की खिदमत करती आ रही है और सोसाइटी के जिम्मेदारों ने कहा यह हमेशा से समाजी और खिदमती काम कर रहे हैं और आगे भी अपना काम जारी रखेंगे। ये प्लांटेशन ड्राइव साफ सुथरे और हरे भरे माहौल की तरफ एक अहम कदम है और इसके जरिए शहर की आवाम को मैसेज दिया गया है कि अपने आसपास पेड़ लगाएं जिससे शहर हरा भरा रह सके। इस प्रोग्राम से जुड़ी मजीद जानकारी आप इस वीडियो में देख सकते हैं। ಈ ಸಾತಿ ವೆಲ್ಫೇರ್ ಟ್ರಸ್ಟ್ ಹಾಗೂ ಅರಣ್ಯ ಇಲಾಖೆ ಜೊತೆಗೂಡಿ ಈ ತಾಜ್ನಗರ ಏರಿಯಾದಲ್ಲಿ ಸುಮಾರು 650 ಗಿಡಗಳನ್ನ ನೆಡಲಾಗಿರುತ್ತದೆ ಈ ವರ್ಷ. ಅದರ ಜೊತೆಗೆ ಎಲ್ಲಾ ಗಿಡಗಳಿಗೂ ಟ್ರೀ ಗಾರ್ಡ್ಗಳನ್ನ ಅಳವಡಿಸಲಾಗಿರುತ್ತದೆ. ಈ ಗಿಡ ಹಚ್ಚೋದು ಒಂದು ಕೆಲಸ ಆದ್ರೆ ಅದನ್ನ ಬೆಳೆಸೋದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಕೆಲಸ ಇರ್ತದೆ. ಆ ಎಲ್ಲಾ ಜವಾಬ್ದಾರಿ ಈ ಏರಿಯಾದಲ್ಲಿ ವಾಸಿರ್ತಕ್ಕಂಥ ತಮ್ಮೆಲ್ಲರ ಕೆಲಸ ಆಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಹಚ್ಚಿದೀವಿ 2 ವರ್ಷ ಒಬ್ಬ ಮನುಷ್ಯ ಇರ್ತಾನ ನೋಡ್ಲಿಕ್ಕೆ. ಅದ್ರ ನಂತರ ಎಲ್ಲಾ ಅದ್ರದ್ದು ದೇಖ್ಭಾಲ್ ಎಲ್ಲ ಮಾಡೋದೆಲ್ಲ ನಿಮ್ ಕೆಲಸ ಇರ್ತದ. ನೀರ್ ಹಾಕೋದಾಗ್ಲಿ ಏನೇ ಮಾಡೋದಾಗ್ಲಿ ನಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನಿದೆ ಎಲ್ಲಾ ವ್ಯವಸ್ಥೆ ಮಾಡಿ ನಿಮಗೆ ದೊಡ್ಡ ಮರವನ್ನಾಗಿ ಮಾಡ್ಕೊಡಂತ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ. ನಾವು ಮಾಡ್ತೀವಿ. ತಾವು ಕೂಡ ಇದನ್ನ ಗಿಡನ ಕುರಿಗಳದಿಂದ ಆಗ್ಲಿ ಬೇರೆ ಇವು ಟ್ರೀ ಗಾರ್ಡ್ಗಳನ್ನ ಕಳತನ ಮಾಡೋದು ಇಂಥವೆಲ್ಲ ಇರ್ತಾವ. ಅದರದಿಂದ ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತೀರಂತ ನಂದೊಂದು ತಮ್ಮಲ್ಲಿ ರಿಕ್ವೆಸ್ಟ್ ಇರ್ತದ. ಎಲ್ಲರಿಗೂ ಇಲ್ಲೇನ್ ಕರೆಸಿ ಸನ್ಮಾನ ಮಾಡಿದ್ರಿ ಎಲ್ಲಾ ಈ ವೆಲ್ಫೇರ್ ಸಾತಿ ವೆಲ್ಫೇರ್ ಅವರಿಗೂ ಈ ಏರಿಯಾದ ನಿವಾಸಿಗಳಿಗೂ ಅರಣ್ಯ ಇಲಾಖೆ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. साथी वेलफेयर के तमाम साथियों को सबसे पहले मैं मुबारकबादी देना चाहता हूं कि आप अपने एरिया में एक बहुत बड़ा काम किए हैं ये प्लांटेशन का। इसके अलावा भी पहले से सुनते आ रहा हूं कि आपके जो सोशल एक्टिविटीज़ हैं बहुत अच्छे हैं। न सिर्फ यहाँ के लोगों को बल्कि दूसरे एरिया के लोगों को भी आप हेल्प करते हैं। तो आज की इस अचीवमेंट का, आज की सक्सेस का मेन क्या है सेंटर पॉइंट आप सब लोग हैं और स्पेशली हमारे जब्बार भाई हैं। उन्होंने जैसे ही वो सोचे ऐसा प्लांटेशन का मेरे से कांटेक्ट किए। मैं कांटेक्ट करने के बाद डिपार्टमेंट को, चूँकि मैं डिपार्टमेंट में हूँ, बताया तो रमेश और परशुराम जो है बहुत एक्टिवली पार्टिसिपेट हुए और बहुत अच्छा यहाँ पे तकरीबन 600 झाड़ लगाए. ಅರಣ್ಯ ಇಲಾಖೆ ಮತ್ತು ಸಾತಿ ವೆಲ್ಫೇರ್ ಟ್ರಸ್ಟ್ ಇಂದ ಇವತ್ತು ಇಲ್ಲೇನು ಕರೆಸಿ ಸನ್ಮಾನ ಮಾಡಿದಿರಿ. ಇದು ಪ್ಲಾಂಟಿಂಗ್ ಮಾಡೋದು ಕೆಲಸ ನಮ್ಮ ಡ್ಯೂಟಿ ಅದ. ಅದ್ರ ಜೊತೆಗೆ ನಿಮ್ಮ ಸಹಕಾರ ಜೊತೆಗೆ ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡಿದೀವಿ. ಹಿಂಗೆ ಇಲ್ಲಿ ಆಕ್ಚುಲಿ ಈ ಸ್ಕೀಮ್ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಸೆಂಟ್ರಲ್ ಸ್ಕೀಮ್, ಇದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್. ಅಂದ್ರೆ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಶುದ್ಧ ಗಾಳಿ ಇಲ್ಲ, ಅಂದ್ರೆ ಕ್ಲೀನ್ ಏರ್ ಇಲ್ಲ ಅಂತ ಹೇಳಿ ಈ ಸ್ಕೀಮ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ದು ಸಹಕಾರ ತುಂಬಾ ಇರೋದ್ರಿಂದ ನಾವು ಆದಷ್ಟು ಜಾಸ್ತಿ ಗಿಡ ಹಚ್ಚಕ್ ಸಾಧ್ಯ ಆಗಿದೆ. ಮುಂದೆ ಈ ಪ್ಲಾಂಟಿಂಗ್ ನಾವು ಮಾಡಿದೀವಿ, ನಿಮ್ ಜೊತೆಗೆ ನಾವು ಇರ್ತೀವಿ, ಮುಂದೆ ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದ್ 2 ಮಾತು ಮುಗಿಸ್ತೀವಿ. ಗುಲ್ಬರ್ಗಾ ಶಹರದ ತಾಜನಗರದ ನನ್ನ ಬಂಧು ಬಾಂಧವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅರಣ್ಯ ಇಲಾಖೆಯ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮೊಹಮ್ಮದ್ ಮುಜಿಬುದ್ದೀನ್ ಅವರೇ ಹಾಗೂ ಹಳ್ಳಿಗಿರಿ ಅವರೇ ಹಾಗೂ ಪರಶುರಾಮ್ ಅವರೇ ಹಾಗೂ ಇನ್ನುಳಿದ ಸ್ನೇಹಿತರೆ, ಇವತ್ತು ಒಂದು ಚಿಕ್ಕದಾದರೂ ಕೂಡ ಚೊಕ್ಕದಾದಂಥ ಒಂದು ಸಣ್ಣ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ಈ ಒಂದು ತಾಜ್ನಗರದಲ್ಲಿ 650 ಸಸಿಗಳನ್ನು ನೆಟ್ಟು ಅವ ಸಂರಕ್ಷಣೆಗಾಗಿ ಟ್ರೀ ಗಾರ್ಡ್ಗಳನ್ನು ಹಾಕಿ ಅರಣ್ಯ ಇಲಾಖೆಯವರು ಶ್ಲಾಘನೀಯ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅವುಗಳನ್ನು ನಡೆಸಬೇಕು ಅಂತೇಳ್ಬಿಟ್ಟು ಒಂದು ಕಲ್ಪನೆಯನ್ನು ತೊಗೊಂಡು ಬಂದಂಥವರು ಸಾತಿ ಫೌಂಡೇಶನ್, ನವ ಯುವಕರು, ಹಿರಿಯರು ಇದ್ದೀರಿ ಇಲ್ಲಿ. ನಿಮ್ಮ ಒಂದು ಉತ್ಸಾಹಕ್ಕೆ, ಈ ಕಾರ್ಯಕ್ಕೆ ನಾನು ಹೃತ್ಪೂರ್ವಕವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ನಾವು ಏನು 21ನೇ ಶತಮಾನದಲ್ಲಿ ನಾವು ಇದ್ದೀವಿ, ಈಗ ಎಲ್ಲದಕ್ಕಿಂತ ಅವಶ್ಯಕತೆ ಇರುವುದು ಅಂತಂದ್ರೆ ಅರಣ್ಯವನ್ನು ಬೆಳೆಸಬೇಕು, ಗಿಡಗಳನ್ನು ಬೆಳೆಸಬೇಕು. ಈಗ ಆಲ್ರೆಡಿ ಮಾನ್ಯ ನಮ್ಮ ಆತ್ಮೀಯ ಮಿತ್ರರು ಹೇಳಿದರು ಅದರದ್ದು ಏನು ಇಂಪಾರ್ಟೆನ್ಸ್ ಐತಿ, ಗಿಡಗಳು ಯಾಕೆ ಬೇಕು ಅಂತೇಳಿ ನಾ ಅದ್ರ ಬಗ್ಗೆ ಜಾಸ್ತಿ ಹೇಳಿಕ್ಕೆ ಹೋಗುದಿಲ್ಲ. ಇವತ್ತು ಗಿಡಗಳು ಅದಾವು, ಪ್ರಾಣಿ ಸಂಕುಲ ಐತಿ ಅಂತಂದ್ರೆ ನಾವೆಲ್ಲರೂ ಇರ್ತೀವಿ.
ಅವುಗಳು ಹೆಂಗೆ ನಶಿಸ್ಕೊಂತ ಹೋಗ್ತವು ಅದೇ ರೀತಿ ನಮ್ಮ ಜೀವನನೂ ನಶಿಸ್ಕೊಂತ ಹೋಗ್ಬಿಡ್ತದೆ. ಯಾಕಂದ್ರೆ ಈ ಏನು ಒಂದು ವಿಶ್ವದ ಪ್ರತಿಯೊಂದರದ ಮೇಲೂ ಅವಲಂಬನೆ ಅದ. ಎಲ್ಲವೂ ಸಮತೋಲನವಾಗಿದ್ದಾಗ ಮಾತ್ರ ಮನುಷ್ಯನ ಜೀವನ ನೆಮ್ಮದಿಯಿಂದ ಕಳೀಲಿಕ್ಕೆ ಸಾಧ್ಯ. ಹಾಗಾಗಿ ಈಗೇನು ಅರಣ್ಯ ಸಂರಕ್ಷಣೆ ಮಾಡುವುದರ ಜೊತೆಗೆ ಸಾಮಾಜಿಕ ಅರಣ್ಯದೊಳಗ ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ವರ್ಗದವ್ರು ಏನದಾರ ಒಂದು ಸಹಕಾರವನ್ನು ಕೊಡ್ತಾರೆ. ಅದನ್ನು ನಾವೆಲ್ಲರೂ ಉಪಯೋಗ ತಗೊಂಡು ಹೆಚ್ಚು ಮರಗಳನ್ನ ನಡುವಂತ ಸಸಿಗಳನ್ನು ನಡುವಂತ ಕೆಲಸ ಆಗಬೇಕು, ಅವುಗಳನ್ನು ಸಂರಕ್ಷಣೆಯನ್ನ ಮಾಡುವಂತ ಕೆಲಸ ಆಗಬೇಕು. ಈಗ ಸಹೋದರಾದಂತ ಜಬ್ಬಾರ್ ಬಾಯಿ ಹೇಳಿದ್ರು 650 ಗಿಡಗಳು ಬೆಳೆದು ಅಂತಂದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತೇಳಿ. ನಿಜವಾಗಿಯೂ ತಾಜ್ ನಗರ ತುಂಬಾ ಸುಂದರವಾಗಿ ಕಾಣಿಸ್ತದ. ಅದೇ ರೀತಿ ನಿಮ್ಮ ಒಂದು ಸಾಥಿ ಫೌಂಡೇಶನ್ ಮುಖಾಂತರ ನಿಮ್ಮ ಒಂದು ತಾಜ್ ನಗರದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಒಂದು ಏರಿಯಾಗಳಲ್ಲಿ ಹಳ್ಳಿಗಳಲ್ಲಿ ಹೆಚ್ಚು ನೀವು ಕಾರ್ಯಕ್ರಮಗಳನ್ನ ಮಾಡಿ ಹೆಚ್ಚು ಸಸಿಗಳನ್ನ ಬೆಳೆಸುವ ಮುಖಾಂತರ ಹಾಗೂ ಇತರೆ ಸಾಮಾಜಿಕ ಕಾರ್ಯಗಳನ್ನ ಮಾಡುವ ಮುಖಾಂತರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಸಾಥಿ ಫೌಂಡೇಶನ್ ಸಾಮಾಜಿಕವಾಗಿ ಬೇರೆ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಹೇಳಿದ್ರು. ತುಂಬಾ ಸಂತೋಷ ಆಯ್ತು ನನಗ. ಯಾರು ಹಿಂದುಳಿದವರಿದ್ದಾರೆ, ಯಾರು ಅನಕ್ಷರಸ್ಥರಿದ್ದಾರೆ, ಯಾರಿಗೆ ಸರ್ಕಾರಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಿದೆ ಸರ್ಕಾರದ ಸೌಲಭ್ಯವನ್ನ ಅವರಿಗೆ ತಲುಪಿಸುವಂತದ್ದು. ನಮಗೆ ತಿಳುವಳಿಕೆ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಕುಂತ್ರ ಅದು ಒಳ್ಳೇದಲ್ಲ. ನಮ್ಮಲ್ಲಿರುವಂತ ಒಂದು ಜ್ಞಾನವನ್ನ ಮತ್ತೊಬ್ಬರಿಗೆ ಹಂಚಿ ಅವರಿಗೆ ಅನುಕೂಲ ಮಾಡುವಂತ ಕಾರ್ಯವನ್ನ ಸಾಥಿ ಫೌಂಡೇಶನ್ ಆಯ್ತು, ಜಬ್ಬಾರ್ ಬಾಯಿ ಆಯ್ತು, ಅವರು ಏನು ಒಂದು ಟೀಮ್ ಇದೆ ಆ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. साथी वेलफेयर सोसाइटी की तरफ से आज का जो प्रोग्राम किया जा रहा है, ये प्रोग्राम जो है ना इस वजह से है, अल्हम्दुलिल्लाह यहाँ पे जो है ना टोटल वार्ड नंबर 1 में 650 जो है ना प्लांटेशन का जो टारगेट था वो कंप्लीट हो चुका है. अब आप लोग, मैं ज्यादा इस बोलने से पहले एक चीज बता देता हूँ कि हमारा जो प्रोग्राम हो रहा है एक झाड़ के नीचे हो रहा है. अगर आप लोग नोटिस करेंगे झाड़ की जो ना छाया गिर रही है बोल के हम लोग आके यहाँ पर बैठे हुए हैं. तो सोचिए अगर ये 650 जो प्लांटेशन हम करे हैं जो सपोर्ट से हुआ है, अगर वो बड़े हो जाते हैं तो पूरे एरिया का और आगे अगर गुलबर्गा में पूरा हो जाता है तो उसका जो है ना रिजल्ट क्या रहेंगे आगे जाके. तो वो यही बोलना है कि जो ये प्रोग्राम हुआ है प्लांटेशन का, ये कोई छोटा काम नहीं है, बहुत बड़ा है. इसके लिए हमको जो सपोर्ट मिला है खास करके फॉरेस्ट डिपार्टमेंट का, मुजीब सर हैं, जो हमारे रमेश सर हैं और परशुराम सर हैं. परशुराम सर तो जो है ना हमेशा जब भी प्लांटेशन हो रहा है जो ना आके खड़े होके जो है ना आपको कितने होना प्लांट्स पूरे लगाता हूं बोल के जो है ना सामने ठहर के जितने हम बोले, ऐसा कोई टारगेट नहीं दिया. आप लोग एरिया में जितना हम लोगों को बोलेंगे पूरा लगाता हूं बोल के उतना सपोर्ट दिए. आपका भी बहुत बहुत थैंक यू सर. बहुत जो है ना हम लोगों को कोऑपरेट करे. और जितने साथी वेलफेयर सोसाइटी के जो मेंबर्स हैं सर, मैं आप लोगों को बताना चाहूंगा कि ये जो मेंबर्स हैं साथी के, ये बहुत ज्यादा मेहनती हैं. ये जो पूरा काम हुआ है ये लोग अपना टाइम दे रहे हैं, अपना जो है ना इसमें पैसा भी लगा रहे हैं, खुद का पैसा लगा के खुद का टाइम लगा के जो है ना एफर्ट डाल के मेहनत से ये सब काम कर रहे हैं ये सारे लोग. तो इन लोगों के लिए भी मैं जो है ना आप लोगों के सामने ये बात रखना चाहता था कि बहुत मेहनती लोग हैं. इन लोगों के अप्रिसिएशन में जो है ना एक ताली हो जाए सब लोगों के लिए, साथी वेलफेयर सोसाइटी के लोगों के लिए. और साथ में मैं पब्लिक से भी जो है ना वार्ड नंबर 1 की खास करके अपील करना चाहूंगा कि जो 650 जो प्लांट्स लगे हैं आपके एरिया में, आपके घर के सामने जितने प्लांट्स हो सके उतने प्लांट्स की जिम्मेदारी आप लीजिए. उसको रेगुलर प्लांटेशन को जो है ना पानी वगैरह डालिए, जानवरों से बचाइए. तो जो है ना 1-2 साल में जो है ना वो अच्छे खासे बड़े हो जाएंगे. तो जो है ना आप जो हमने ये काम किए हैं वो सक्सेसफुल कहलाएगा. तो आप सब लोगों से रिक्वेस्ट है कि जो झाड़ लगाया गया है उसका केयर करिए. तो बस इतना बोलते हुए मैं अपनी बात को खत्म करता हूँ. थैंक यू सो मच.